ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಾಳೆಕಾಯಿ ಪಲ್ಯ. ಬನ್ನಿ ಈಸಿಯಾಗಿರುವಂಥ ಬಾಳೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡುವ. ಇದು ಕೇರಳ ರೆಸಿಪಿ. ಕೇರಳದಲ್ಲಿ ಪಲ್ಯವನ್ನು ಈ ಥರ ಮಾಡ್ತಾರೆ. ನಾನಿಲ್ಲಿ 3 ಹಸಿ ಬಾಳೆಕಾಯಿಯನ್ನು ತಗೊಂಡಿದ್ದೀನಿ. ಆಮೇಲೆ 1 ದೊಡ್ಡ ಈರುಳ್ಳಿ, 1 ಸಣ್ಣ ಈರುಳ್ಳಿ, 3 ಹಸಿಮೆಣಸಿನಕಾಯಿ, 6 ಎಸಳಿನಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ನಾವಿಲ್ಲಿ ಮೊದಲಿಗೆ ಬಾಳೆಕಾಯಿಯ ಸಿಪ್ಪೆ ತೆಗಿಬೇಕು. ನಾನಿಲ್ಲಿ 3 ಬಾಳೆಕಾಯಿದ್ದು ಸಿಪ್ಪೆ ತೆಗೊಳ್ತಾ ಇದ್ದೀನಿ. ಆಮೇಲೆ ಈ ಥರ ಕಟ್ ಮಾಡ್ಕೊಳ್ಳಿ. ಅರ್ಧ ಭಾಗ ಕಟ್ ಮಾಡಿ, ಆಮೇಲೆ ಉದ್ದಕ್ಕೆ 3 ಅಥವಾ 4 ಭಾಗ ಈ ಥರ ಕಟ್ ಮಾಡ್ಕೊಳ್ಳಿ. ಅಡ್ಡಕ್ಕೆ 3 ಅಥವಾ 4 ಭಾಗವನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಈ ಥರ ಕಟ್ ಮಾಡ್ಕೊಳ್ಳಿ. ತೀರ ಸಣ್ಣನಲ್ಲ, ತೀರ ದೊಡ್ಡದನ್ನಲ್ಲ, ಆದರೂ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು, ಆಯಿತಾ? ನಾವು ಕಟ್ ಮಾಡಿ ಇದನ್ನ ನೀರಲ್ಲಿ ಹಾಕಿ ಇಡಬೇಕು. ಯಾಕೆಂದರೆ ಇಲ್ಲಾಂದರೆ ಇದು ಕಪ್ಪಾಗುತ್ತೆ. ಎಲ್ಲನೂ ಈ ಥರ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ನೋಡಿ. ಇದನ್ನ ನಾವು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ನೀರು ಸೋಸಿ ಇಟ್ಕೊಳ್ಬೇಕು. ಪಲ್ಯಕ್ಕೆ ನೀರು ಹಾಕುವ ಹಾಗಿಲ್ಲ. ಇದ್ರ ಜೊತೆಗೆ ನಾನೊಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ನಾವು ಇವಾಗ ಹಾಕುವ ಅವಶ್ಯಕತೆ ಇಲ್ಲ. ನಾವು ಒಂದು ಬಾಣಲೆ ತಗೊಂಡು ಸ್ಟವ್ ಮೇಲೆ ಇಡಬೇಕು. ಸ್ಟವ್ ಆನ್ ಮಾಡಿ ನಾವು ತೆಂಗಿನೆಣ್ಣೆ ಹಾಕ್ಕೊಳ್ಬೇಕು. ತೆಂಗಿನೆಣ್ಣೆ ಬಿಸಿ ಆದಾಗ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಹೊಡೆದ ನಂತರ ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿನ ಆ ಕಡೆ ಈ ಕಡೆ ಮಗ್ಚ್ಕೊಳ್ಬೇಕು. ನಾವಿಲ್ಲಿ ಒಂದು 2 ನಿಮಿಷದವರೆಗೆ ಈರುಳ್ಳಿಯನ್ನು ಆ ಕಡೆ ಈ ಕಡೆ ಮಗ್ಚಿಕೊಳ್ಬೇಕು. ಕೆಂಪಾಗುವ ಅವಶ್ಯಕತೆ ಇಲ್ಲ, ಲೈಟಾಗಿ ಬೆಂದರೆ ಸಾಕಾಗುತ್ತೆ. ಇವಾಗ ನಾವು ಇದಕ್ಕೆ 1 ಚಿಟಿಕೆಯಷ್ಟು, ಅಂದರೆ 1/4 ಸ್ಪೂನಿಗಿಂತ ಕಮ್ಮಿ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು. ಅರಿಶಿನ ಪುಡಿ ಹಾಕಿದ ಮೇಲೆ ಆ ಕಡೆ ಈ ಕಡೆ ಮಗ್ಚಿಕೊಳ್ಬೇಕು, ಇದರ ಹಸಿ ವಾಸನೆ ಹೋಗುವವರೆಗೂ. ನಂತರ ನಾವಿಲ್ಲಿ ಕರಿಬೇವು ಸೊಪ್ಪು ಹಾಕಬೇಕು. ಆಮೇಲೆ ನಾವು ತೊಳೆದಿಟ್ಟಿರುವಂತಹ ಬಾಳೆಕಾಯಿಯನ್ನು ಹಾಕ್ಕೊಳ್ಬೇಕು. ನೀರು ಹಾಕೋ ಹಾಗಿಲ್ಲ. ಎಲ್ಲ ಬಾಳೆಕಾಯಿ ಹಾಕಿದ ಮೇಲೆ ನಾವು ಇದನ್ನ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಇದು ತುಂಬ ಟೇಸ್ಟಿಯಾಗಿರುವಂಥ ಪಲ್ಯ. ಟ್ರೈ ಮಾಡೋದಕ್ಕೆ ಮರಿಬೇಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವಿದನ್ನ 5 ನಿಮಿಷದವರೆಗೆ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ನಾವಿವಾಗ ಇದಕ್ಕೆ ತೆಂಗಿನ ತುರಿ ರೆಡಿ ಮಾಡಿಕೊಳ್ಬೇಕು. 3 ಸ್ಪೂನ್ನಷ್ಟು ತೆಂಗಿನ ತುರಿ ಸಾಕಾಗುತ್ತೆ. ತೆಂಗಿನ ತುರಿ, ಆಮೇಲೆ 3 ಹಸಿಮೆಣಸಿನಕಾಯಿ ಮತ್ತು 1 ಸಣ್ಣ ಈರುಳ್ಳಿ,
ಆಮೇಲೆ ಒಂದು 6ರಿಂದ 7 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿರಬೇಕು. ಇನ್ನು ಈ ಥರ ಜಸ್ಟ್ ಒಮ್ಮೆ ಕ್ರಷ್ ಮಾಡಿದರೆ ಸಾಕಾಗತ್ತೆ, ನೀರು ಹಾಕೋ ಹಾಗಿಲ್ಲ. ನೋಡಿ ಈ ಥರ. ಇದನ್ನ ನಾವಿವಾಗ ಪಲ್ಯಕ್ಕೆ ಹಾಕ್ಕೊಳ್ಬೇಕು. ಪಲ್ಯ ಆಲ್ಮೋಸ್ಟ್ ಬೆಂದಿದೆ ನೋಡಿ. 5 ನಿಮಿಷದಲ್ಲಿ ಬೇಯುತ್ತೆ ಇದು, ಜಾಸ್ತಿ ಹೊತ್ತೇನು ಬೇಕಿಲ್ಲ. ನೋಡಿ ಚೆನ್ನಾಗಿ ಬೆಂದಿದೆ. ನಾವಿವಾಗ ರೆಡಿ ಮಾಡಿ ಇಟ್ಟಿರುವಂತಹ ತೆಂಗಿನ ತುರಿಯನ್ನು ಹಾಕ್ಕೊಳ್ಳುವ. ನೋಡಿ ಹಾಕ್ತಾ ಇದ್ದೀನಿ. ಇದನ್ನ ಹಾಕಿ ನಾವು 5 ನಿಮಿಷದವರೆಗೆ ಮತ್ತೆ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು, ಯಾಕಂದರೆ ಬೆಳ್ಳುಳ್ಳಿಯದೆಲ್ಲ ಹಸಿ ವಾಸನೆ ಹೋಗಬೇಕಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 5 ನಿಮಿಷದವರೆಗೆ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ನೋಡಿ ರೆಡಿಯಾಗಿದೆ ಇವಾಗ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.